ದೊಡ್ಡಪ್ಪ ಕೇಳಿದಾಗ ಚಂದ್ರಮ್ಮ ತಾಯಿಯ ದರ್ಶನದ ಯಾತ್ರೆಯ ಕುರಿತು ಸುಂದರವಾಗಿರುವಂತ ವಿಚಾರಗಳನ್ನ ಚಿಕ್ಕಯ್ಯನವರು ಹೇಳಿದರು. ಯಪ್ಪ, ಹಿಂದೆ ಗುರು ಇರಲು ಮುಂದೆ ಗುರಿ ಇರಲು ಸಾಧಿಸುವ ಛಲ ಇರಲು ಸಾಧನೆ ಸೋಮಾರಿಯ ಸೊತ್ತಲ್ಲ, ಅದು ಸಾಧಕನ ಸೊತ್ತು. ಚಿಕ್ಕಯ್ಯನವರು ಚಂದ್ರಮ್ಮ ತಾಯಿಯ ಆಶೀರ್ವಾದ ಪಡೆದುಕೊಂಡು ಬಂದೆ ದೊಡ್ಡಪ್ಪ. ಸರ್ಪದ ರೂಪದೊಳಗೆ ಬರುವೆನೆಂದು ಭಾಷೆ ಕೊಟ್ಟಳು ತಾಯಿ, ಇದು ಸತ್ಯ, ಇದು ಸತ್ಯ, ಇದು ಸತ್ಯ, ಇದು ಸತ್ಯ ಎನ್ನುವಾಗ ಮಾತು ಕೊಟ್ಟ ಹಾಗೆ ತಾಯಿ ಬಂದೇ ಬರ್ತಾಳಂತ ತಿಳ್ಕೊಂಡು ತಾಯಿಯ ದಾರಿಯನ್ನ ಕಾಣ್ತಾ ಇದ್ದಾರೆ. 2 ದಿನಗಳು ಗತಿಸಿದವೋ. 3ನೇ ದಿನ ಬೆಳಗಿನ ಸಮಯದೊಳಗೆ ಕೃಷ್ಣೆಯ ದಡದೊಳಗೆ ಸ್ನಾನವನ್ನ ಮಾಡಿ ಲಿಂಗ ಪೂಜಾಸಕ್ತರಾಗಿ ಕುಳಿತುಕೊಂಡಿರುವ ಪ್ರಸಂಗದೊಳಗ ಬಬಲಾದಿಯೊಳಗಿರುವ ಮಂಡರೋ ತಾಯಿ ಸರ್ಪ ರೂಪದಿಂದ ಬರ್ತಾ ಇರುವಾಗ ಊರಾಗ ಘಟನೆಗಳ ಜರುಗುತ್ತಾವ. ಭೂಮಿ ನಡುಗಿದ ಹಾಗೆ ಭೂಕಂಪ ಅಂತ ಗೊತ್ತದ ನಮಗ. ಭೂಕಂಪ ಆಗಿರುವಾಗ ಮನೆಯೊಳಗೆ ನಾವು ಯಾರು ಕೂಡ ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಕಾರಣ ಏನು? ಸಾವಿನಿಂದ ಬಚಾವಾಗಬೇಕಂತ ತಿಳ್ಕೊಂಡು ಭೂಮಿ ನಡಗುವಾಗ ಮನಿ ಬ್ಯಾಡ ತಿಳ್ಕೊಂಡು ಹೊರಗೆ ಬರೋರೇ ಅದೀವಿ. ತಾಯಿ ಚಂದ್ರಮ್ಮ ತಾಯಿ ಬಬಲಾದಿ ಕಡೆ ಬರ್ತಾ ಇರುವಾಗ ಭೂಮಿ ಕಂಪಿಸುವುದು. ಜನರೆಲ್ಲ ಗಾಬರಿ ಆಗ್ತಾರ. ಅಯ್ಯೋ, ಯಾಕೋ ಮನೆಗಳು ನಡಗುತ್ತಾ ಇದಾವ, ಭೂಮಿ ನಡಗುತ್ತಾ ಇದೆ. ಮತ್ತೇನು ಕುರುಗಳಾಗ್ತಾವ. ವಿಪರೀತ ಗಾಳಿಗೆ ಸಿಲುಕಿ ಮರಗಳು ಬುಡ ಮೇಲಾಗುವವೋ. ಆಹಾ, ಚಂದ್ರಮ್ಮ ತಾಯಿ ಬಬಲಾದಿಗೆ ಬರ್ತಾ ಇರುವಾಗ ಈ ಎಲ್ಲ ಸೂಚನೆಗಳು ಕಾಣುವವೋ. ಹೊರಗೆ ಬಂದು ಕೃಷ್ಣಾ ನದಿ ಕಡೆ ನೋಡ್ತಾ ಇರುವಾಗ ಕೃಷ್ಣೆಯೋ ಉಬ್ಬಿ ಹರಿಯುತ್ತಿರುವ ಆ ದೃಶ್ಯವನ್ನು ಕಂಡಿರುವಾಗ ಮಂಡರ ನಾಯಕ ಶಂಕರಪ್ಪ, ಓಹೋ, ಅವನತಿಯ ಕಾಲ ಸಮೀಪಿಸಿತು, ಅಂತ್ಯಕಾಲ ಪ್ರಾರಂಭವಾಯಿತು. ರಕ್ಷಣೆ ಮಾಡವರು ಯಾರು 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 ಎನ್ನುವಾಗ ಇಲ್ಲದ ಶಬ್ದವನ್ನು ಕೇಳ್ತಾ ಇರುವಾಗ ಮಂಡ್ರೆಲ್ಲ ಕೂಡಿಕೊಂಡ ಮನ್ಯಾಗರೆ ಹೋಗ್ಬೇಕು ಬ್ಯಾಡೋ ಅಂತ ಒಬ್ರಿಗೊಬ್ರು ಹಿಂಗ ಮನಿಯೊಳಗೆ ಹೋದ್ರ ಮನಿ ನಡಗ ಕತ್ತೆ ಐತಿ, ಏನೋ ಒಂದು ಕಾರಣ ಇರಬೇಕು ಅಂತ ಒಬ್ರಿಗೊಬ್ರು ಗಾಬರಿ ಆಗ್ತಾ ಇದ್ದಾರ. ಒಬ್ಬ ಮಂಡ ನೋಡ ನಾನು ಮನೆಯೊಳಗೆ ಹೋಗ್ತೀನಿ ಎನ್ನುವಾಗ ಹೋಗಿ ಮನೆಯೊಳಗೆ ಕಾಲಿಟ್ಟಾಗ 7 ಹೆಡೆಯ ಸರ್ಪ ಮನೆಯೊಳಗೆ ಬುಸುಗುಡ್ತಾ ಇದೆ. ಓಡಿ ಬರ್ತಾ ಇದ್ದಾನೆ. ಅಯ್ಯ, ನನ್ನ ಮನೆಯೊಳಗ 7 ಹೆಡೆಯ ಸರ್ಪ ಬುಸುಗುಡ್ತಾ ಇದೆ ಎಂದ ಕ್ಷಣ ಇದೇನೋ ಅಂತ್ಯಕಾಲದಂತ ತಿಳ್ಕೊಂಡು ಇನ್ನೊಬ್ಬ ಮಂಡ ತನ್ನ ಮನೆಗೆ ಹೋಗ್ತಾನ. ಅವನ ಮನೆಯೊಳಗೂ ಕೂಡ ಸರ್ಪ. ಇನ್ನೊಬ್ಬ ಮಂಡ ತನ್ನ ಮನೆಗೆ ಹೋಗ್ತಾ ಇದ್ದಾನ, ಅಲ್ಲಿಯೂ ಸರ್ಪ. ಈ ಸರ್ಪದ ಬಾಧೆಯಿಂದ ನಾವು ಉಳಿಬೇಕಾಗಿತ್ತು ಅಂದ್ರೆ ಯಾರ ಮೊರೆ ಹೋಗ್ಬೇಕಂತ ತಿಳ್ಕೊಂಡು ಯಾರೋ ಒಬ್ರು ಕೇಳಿದ್ರಂತೆ, ಯಪ್ಪ, ಇದ್ದ ಜಾಗ ಬಿಟ್ಟು ಇನ್ನೊಂದು ಜಾಗಕ್ಕೆ ಕಳಿಸಿವಿ ಮಹಾತ್ಮನನ್ನ.
ಸಿದ್ದರಾಮದೇವರು ತಪಸ್ಸು ಮಾಡುವಂತಹ ಸ್ಥಳವನ್ನು ಬಿಟ್ಟು ಅವರ ಜೊತೆ ವಾದವನ್ನು ಮಾಡಿ ಮಹಾತ್ಮ ಅನ್ನೋದನ್ನು ಮರೆತು ಅವರಿಗೆ ಕೆಟ್ಟ ಶಬ್ದಗಳಿಂದ ನಿಂದನೆಯನ್ನು ಮಾಡಿ ಕೊಟ್ಟು ಕಳಿಸಿದ ಫಲದ ಪ್ರಯುಕ್ತವಾಗಿ ಇವೆಲ್ಲ ಆಗ್ತಿರ್ಬೋದೇನೋ ಅಂತ ತಿಳ್ಕೊಂಡು ಒಬ್ರಿಗೊಬ್ರು ಯೋಚನೆ ಮಾಡ್ತಾ ಇದ್ದಾರ. ಯೋಚನೆ ಮಾಡಿ ಶಂಕರಪ್ಪನನ್ನು ಕರ್ಕೊಂಡ ಎಲ್ಲಾ ಮಂಡರು ಕೂಡಿಕೊಂಡು ಸಿದ್ದರಾಮದೇವರ ಹತ್ರ ಬರ್ತಾ ಇದ್ದಾರೆ. ಯಪ್ಪ, ಇಲ್ಲದ ಘಟನೆಗಳು ಬಬಲಾದಿ ಒಳಗೆ ಜರಗಾಕತ್ಯಾವ ಎಂದಾಕ್ಷಣ ಚಿಕ್ಕಯ್ಯನವರು ಅಂದ್ರಂತ. ಕಾರಣ ಏನು? ಮಹಾತ್ಮರಿಗೆ ಅರಿಯದೆ ಮಾಡಿರ್ತಕ್ಕಂಥ ಪಾಪ ಕೂಡ ಪಾಪವೇ ಸರಿ. ದೊಡ್ಡವರನ್ನು ಯಾವತ್ತೂ ಕೂಡ ಎದುರು ಹಾಕಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಬಾರದು. ತಪಸ್ವಿಗಳನ್ನ ಸಂತ ಮಹಾತ್ಮರನ್ನ ಯಾವತ್ತೂ ಕೂಡ ಕೆಣಕಬಾರದು, ಕೆಟ್ಟದ್ದನ್ನ ಆಡಬಾರದು. ಆಡಿದ ಫಲದ ಪ್ರಯುಕ್ತವಾಗಿ ಊರೆಲ್ಲ ಸರ್ಪಗಳು ಗೋಚರಿಸ್ತಾ ಇರುವಾಗ ಆ ಕ್ಷಣಕ್ಕೆ ಚಿಕ್ಕಯ್ಯನವರು ಹೇಳ್ತಾ ಇದ್ದಾರೆ, ಯಾರು ನನ್ನ ದೊಡ್ಡಪ್ಪನನ್ನು ಊರು ಬಿಡಿಸಿ ಕಳಿಸಿರಿ, ಯಾರು ನನ್ನ ದೊಡ್ಡಪ್ಪನನ್ನ ಕಾಡಿರಿ, ಯಾರು ನನ್ನ ದೊಡ್ಡಪ್ಪನನ್ನ ಹಿಂಸೆ ಮಾಡಿದಿರಿ, ನಿಮ್ಮನ್ನ ಸಂವರಿಸಲು ತಾಯಿ ಚಂದ್ರಮ್ಮ ತಾಯಿ ಬಂದಾಳ. ಇವತ್ತವರು ಹಾಗೆ ಹೋಗುವುದಿಲ್ಲ. ದುಷ್ಟರ ಸಂಹಾರವನ್ನು ಮಾಡುವ ಕಾರ್ಯ ಆ ತಾಯಿದದ ಎನ್ನುವಾಗ ಅದರಾಗ ಒಂದು 4 ಮಂದಿ ಅಂದ್ರಂತ, ಒಳ್ಳೆ ಚಂದ್ರಮ್ಮ ತಾಯಿ ತಂದ ನೀವ, ಚಂದ್ರಮ್ಮ ತಾಯಿ ಏನು ಮಾಡ್ತಾಳ ಅಂದ ಕ್ಷಣ ಯಾರ್ಯಾರು ಚಿಕ್ಕಯ್ಯನವರಿಗೆ ಸಿದ್ದರಾಮಯ್ಯವರಿಗೆ ಯಾರ ಅಡ್ಡಿಪಡಿಸಿದಾರ ಅವರೆಲ್ಲರೂ ಕೂಡ ಹತರಾಗಿ ಹೋಗಿದಾರ. ಆದ್ರೆ ಯಾರು ಬೆನ್ನಿಗೆ ಬಿದ್ದು ನನ್ನಪ್ಪ ರಕ್ಷಣೆ ನೀಡು ಅಂತ ತಿಳ್ಕೊಂಡು ಗುರುಪಾದಕ್ಕೆ ತಾವು ಅರ್ಪಿತರಾಗಿದಾರ, ಅವರು ಮಾತ್ರ, ಅವರ ಮನೆಗಳು ಮಾತ್ರ ಇವತ್ತು ಬಬಲಾದಿಗೆ ಉಳಿದವಂತ ತಿಳ್ಕೊಂಡು ಚರಿತ್ರ ನಾಯಕರು ಹೇಳ್ತಾ ಇದ್ದಾರೆ. ಬಂಧುಗಳೇ, ಇವತ್ತಿನ ದಿನ ಸಿದ್ದರಾಮದೇವರಿಗೆ ಒಬ್ಬ ಮಗ ಓಂಕಾರೇಶ್ವರ. ಸಿದ್ದರಾಮದೇವರ ಸ್ಥಾನಕ್ಕೆ ಚಿಕ್ಕಯ್ಯನವರು ಓಂಕಾರೇಶ್ವರನನ್ನ ಪಟ್ಟಕ್ಕೆ ಕೂಡ್ರಿಸಿ ಬಬಲಾದಿಯ ಪರಂಪರೆ ಸಾಗಲೆಂದರೋ. ಇಲ್ಲಿವರೆಗೆ 10 ದಿನಗಳ ಪರ್ಯಂತರವಾಗಿ ನಾವು ಸಿದ್ದರಾಮದೇವರ ಅವತಾರವನ್ನು ಎತ್ತಿಕೊಂಡು ಧರೆಗೆ ಬಂದಿರುವಂತವರು, ಅವರ ಒಂದು ಇತಿಹಾಸವನ್ನ, ಅವರ ಪರಿಚಯವನ್ನ ಕವಿಗಳು ಮಾಡಿದ ಹಾಗೆ ನಿಮ್ಮ ಕಿವಿಗಳಿಗೆ ತಲುಪಿಸುವ ಕಾರ್ಯವನ್ನ ನಾನು ಮಾಡಿದೆ. ನಂತರದೊಳಗ ಇನ್ನೂ ಅನೇಕ ಮಹಾತ್ಮರು ಬಬಲಾದಿ ಪರಂಪರೆ ಒಳಗೆ ಬರ್ತಾ ಇದ್ದಾರ. ಒಬ್ರು ಇಬ್ಬರಲ್ಲ, 11 ಗದ್ದಿಗೆಗಳಾಗಿದ್ದಾವ. 11 ಆದ ಬಳಿಕ ಇನ್ನೊಂದೇ ಇಲ್ಲ ಅನ್ನುವುದು ಅದು ಬಬಲಾದಿ ಪರಂಪರೆಯ ಕಾರ್ಯ. ಆ ಕಾರಣಕ್ಕಾಗಿ ತಾವೆಲ್ಲ ಮುಂದಿನ ದಿನಮಾನಗಳಲ್ಲಿ ಆ ಚರಿತ್ರೆಯ ಬಹುಭಾಗವನ್ನ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಇದು ಹೆಂಗಾಗ್ಯದತ್ತ ಕೇಳಿದ್ರಿ ಅಂದ್ರೆ, ಒಂದು ಗ್ರಾಮದೊಳಗ ಪುರಾಣ ಹಚ್ಚಬೇಕಾಗಿತ್ತು ಅಂದ್ರೆ ಅದು ಅದ ದಿವಸನೊಳಗೆ ಮುಕ್ತಾಯವಾಗಬೇಕು. ಆದ್ರೆ ಬಸವ ಪುರಾಣ ಹಚ್ಚಬೇಕಾಗಿತ್ತಂದ್ರೆ 3 ವರ್ಷಗಳವರೆಗೆ ಅದನ್ನು ಕಂಟಿನ್ಯೂ ಆಗಿ ಮಾಡಿಕೊಂಡು ಬಂದಿರುವಂಥದ್ದನ್ನ ಕೇಳ್ತಾ ಇದೀವಿ. ಅದ ಮಾದರಿಯೊಳಗ ಬಬಲಾದಿ ಪರಂಪರೆ ಕಥೆಯನ್ನ ಕೇಳಬೇಕಾಗಿತ್ತು ಅಂದ್ರೆ ಈಗ